hidden, forever on fire. ನಿನ್ನೆ ರಾತ್ರಿ ಸುರಿದಂಥ ಭಾರೀ ಮಳೆಗೆ ಬೆಂಗಳೂರಿನ ಹಲವೆಡೆ ಅನೇಕ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಜಲದಿಗ್ಬಂಧನದ ರೀತಿಯಲ್ಲಾಗಿದೆ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಪ್ರತಿ ಬಾರಿಯೂ ಕೂಡ ಅತಿ ಹೆಚ್ಚು ಮಳೆ ಬಂದಾಗ ತಗ್ಗು ಪ್ರದೇಶದ ಅನೇಕ ಕಡೆಗಳಲ್ಲಿ ನೀರು ನುಗ್ಗುತ್ತೆ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಇವತ್ತು ಕೂಡ ನೀರು ನುಗ್ಗಿದೆ. ಪಂಪ್ ಮೂಲಕ ನೀರನ್ನು ಹೊರ ಹಾಕ್ತಾ ಇದ್ದಾರೆ. 5ಕ್ಕೂ ಹೆಚ್ಚು HP ಪಂಪ್ಗಳನ್ನು ಬಳಸೋದ್ರ ಮೂಲಕ ನೀರನ್ನು ಹೊರಹಾಕುವ ಕಾರ್ಯ ಮುಂದುವರಿತಾ ಇದೆ. ಕಳೆದ 9 ಗಂಟೆಯಿಂದ ನಿರಂತರವಾಗಿ ಪಂಪ್ ಮಾಡುವಂಥ ಕೆಲಸ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ಜಲದಿಗ್ಬಂಧನದ ಹಿನ್ನೆಲೆ ಅಲ್ಲಿನ ನಿವಾಸಿಗಳೆಲ್ಲವೂ ಕೂಡ ಪರದಾಡ್ತಾ ಇದ್ದಾರೆ. ಇದು ಯಲಹಂಕದ ಪರಿಸ್ಥಿತಿ. ಯಲಹಂಕದ ಅನೇಕ ಕಡೆಗಳಲ್ಲಿ ಈ ರೀತಿ ಪರಿಸ್ಥಿತಿ ಆಗುತ್ತೆ. ನೋಡ್ತಾ ಇದ್ದೀರಿ, ಬೆಂಗಳೂರಲ್ಲಿ ಅನೇಕ ಕೆರೆಗಳಿತ್ತು. ಬೆಂಗಳೂರನ್ನು ಗಾರ್ಡನ್ ಸಿಟಿ ಅಂತ ಹೇಳುವ ಮೊದಲು ಸಿಟಿ ಆಫ್ ಲೇಕ್ಸ್ ಅಂತ ಕರೀತಾ ಇದ್ರು, ಕೆರೆಗಳನ್ನಿರುವಂಥ ನಗರ ಅಂತ ಕರೀತಾ ಇದ್ರು. ಆದರೆ ಈ ಕೆರೆಗಳಿರುವಂಥ ನಗರ ನಿಧಾನವಾಗಿ ಇದು ಕೆರೆಗಳು ಮಾಯವಾಗ್ತಾ ಹೋದವು. ಕೆರೆಗಳ ಜಾಗದಲ್ಲಿ ಗಗನಚುಂಬಿ ಕಟ್ಟಡಗಳು ತಲೆ ಎತ್ತಿದ್ವು. ನಾವು ಈ ಕಟ್ಟಡದ ಬಗ್ಗೆ ಮಾತನಾಡ್ತಾ ಇಲ್ಲ. ಸಾಮಾನ್ಯವಾಗಿ ಅನೇಕ ಕೆರೆಗಳೆಲ್ಲವೂ ಕೂಡ ನಾಶಪಡಿಸಿದ್ರು, ಕೆರೆಗಳನ್ನು ಒತ್ತುವರಿ ಮಾಡಿದ್ರು, ಕೆರೆಗಳಲ್ಲಿ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದ್ರು, ಕೆರೆಗಳಲ್ಲಿ ವಾಣಿಜ್ಯ ಬಳಕೆಗೆ ಬೇಕಾದಂಥ ಕಟ್ಟಡಗಳನ್ನು ನಿರ್ಮಿಸಿದರು. ಇದೀಗ ಕೆರೆಗಳ ಜಾಗದಲ್ಲಿ ಅಪಾರ್ಟ್ಮೆಂಟ್ಗಳಿವೆ. ಕೆರೆಯ ನೀರು ಎಲ್ಲಿಗೆ ಸಂಗ್ರಹ ಆಗಬೇಕಾಗಿತ್ತು, ಮಳೆ ಬಂದರೆ ಅಲ್ಲಿಗೇ ಬಂದು ಸಂಗ್ರಹ ಆಗುತ್ತೆ. ಸೊ ಹೀಗಾಗಿ ಇಂಥ ಅಪಾರ್ಟ್ಮೆಂಟ್ಗಳಲ್ಲಿ ಪ್ರತಿ ವರ್ಷವೂ ಕೂಡ ನೀರು ತುಂಬಿ ಜಲಾವೃತವಾಗಿ ಅಲ್ಲಿನ ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗುತ್ತೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ಜನ ಆ ಅಪಾರ್ಟ್ಮೆಂಟಲ್ಲಿ ಆಚೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ. ಕಳೆದ ವರ್ಷವೂ ನೋಡ್ತಾ ಇದ್ವಿ ನಾವು, ಜನ ಅಪಾರ್ಟ್ಮೆಂಟಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ಟ್ರ್ಯಾಕ್ಟರ್ಗಳ ಮೂಲಕ ಬರ್ತಾಯಿದ್ರು. ಯಾಕಂದರೆ ಮನೆ ಕಾಂಪೌಂಡ್ ದಾಟಲಿಕ್ಕೂ ಕೂಡ ಸಾಧ್ಯವಾಗದ ಸ್ಥಿತಿ. ಸೊ ಇದೀಗ ಅಂಥದ್ದೇ ಸ್ಥಿತಿ ಇಲ್ಲಿಯೂ ಕೂಡ ನಿರ್ಮಾಣವಾಗಿದೆ. ರಾತ್ರಿಯಿಂದಲೂ ಕೂಡ ಸುರಿದಂಥ ಮಳೆಗೆ ಅಪಾರ್ಟ್ಮೆಂಟ್ನ ಬಹುತೇಕ ಒಂದು ರೀತಿ ಜಲದಿಗ್ಬಂಧನ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೀರನ್ನು ಪಂಪ್ಗಳ ಬಳಕೆ ಮಾಡೋದ್ರ ಮೂಲಕ ನೀರನ್ನು ಹೊರಹಾಕುವಂಥ ಕೆಲಸ ನಡೀತಾ ಇದೆ.
ಎಸ್, ಇದೀಗ ನೇರವಾಗಿ ಯಲಹಂಕಕ್ಕೆ ತೆರಳೋಣ. ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ಥಳದಿಂದ. ಕಾರ್ತಿಕ್, ಗಮನಿಸ್ತಾ ಇದ್ದೀವಿ ರಾತ್ರಿ ಇಡೀ ಸುರಿದಂಥ ಮಳೆಗೆ ಅನೇಕ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಸದ್ಯದ ಪರಿಸ್ಥಿತಿ ಹೇಗಿದೆ? ಬಿಬಿಎಂಪಿ ಯಾವ ರೀತಿ ಕಾರ್ಯಪ್ರವೃತ್ತರಾಗಿದೆ? ಜೊತೆಗೆ ಅಲ್ಲಿನ ಅಪಾರ್ಟ್ಮೆಂಟ್ ನಿವಾಸಿಗಳು ಅಪಾರ್ಟ್ಮೆಂಟಿಂದ ಹೊರ ಹೋಗೋಕ್ಕೆ ಅಥವಾ ಹೊರ ಬರೋಕ್ಕೆ ಏನೆಲ್ಲ ರೀತಿಯ ಪ್ರಯಾಸವನ್ನು ಪಡಬೇಕಾದಂಥ ಸ್ಥಿತಿ ಇದೆ? ಖಂಡಿತ ದಶರಥ್, ನಿನ್ನೆ ಸುರಿದಂಥ ಭಾರಿ ಮಳೆಯಿಂದಾಗಿ ಅಕ್ಷರಶಃ ಬೆಂಗಳೂರು ತತ್ತರಿಸಿದಂತಲೇ ಹೇಳ್ಬೋದು. ಬೆಂಗಳೂರಿನ ಬಹುತೇಕ ಎಲ್ಲ ಭಾಗದಲ್ಲೂ ಕೂಡ ವ್ಯಾಪಕವಾಗಿ ಮಳೆಯಾಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ಸಮಸ್ಯೆಗಳು ಕೂಡ ಉಂಟಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಯಲಹಂಕದ ಕೇಂದ್ರೀಯ ಒಂದು ವಿಹಾರ ಅಪಾರ್ಟ್ಮೆಂಟಲ್ಲಿ ಪ್ರಮುಖವಾಗಿ ನೀರು ಜಲಾವೃತ ಆಗಿರುವಂಥ ಹಿನ್ನೆಲೆಯಲ್ಲಿ ಜನ ನಿನ್ನೆಯಿಂದಲೂ ಕೂಡ ಇವತ್ತೇ ಅಪಾರ್ಟ್ಮೆಂಟಿಂದ ಹೊರಬರೋದಕ್ಕೂ ಕೂಡ ಹರಸಾಹಸವನ್ನು ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗಾಗಲೇ ಕಳೆದ 8 ಗಂಟೆಯಿಂದ ನಿರಂತರವಾಗಿ 5ಕ್ಕೂ ಹೆಚ್ಚು ಪಂಪ್ ಸೆಟ್ಗಳನ್ನು ಬಳಕೆಯನ್ನು ಮಾಡಿಕೊಂಡು ನೀರನ್ನು ಹೊರಹಾಕುವಂತ ಕೆಲಸವನ್ನ ಅಂದ್ರೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಜೊತೆಗೆ SDRF, NDRF ಸೇರಿದಂತೆ ಎಲ್ಲ ಅಂದ್ರೆ ಸಿಬ್ಬಂದಿಗಳು ಸೇರಿ ಇಲ್ಲಿ ಕಾರ್ಯೋನ್ಮುಖವಾಗಿ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರತಕ್ಕಂಥ ನೀರನ್ನ ಹೊರಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೀವೀಗ ಏನು ದೃಶ್ಯಗಳು ಗಮನಿಸ್ತಾ ಇದ್ದೀರಾ, ಈಗ ಒಂದಿಷ್ಟು ಪ್ರಮಾಣದಲ್ಲಿ ಅಂದ್ರೆ 2 ರಿಂದ 3 ಫೀಟ್ ಅಷ್ಟು ನೀರು ಕಡಿಮೆ ಆಗಿದೆ. ಈಗ ಕೆಲವೊಂದಿಷ್ಟು ಮೇಲ್ಭಾಗದಲ್ಲಿದ್ದಂಥ ವೆಹಿಕಲ್ಗಳು ಮಾತ್ರ ಸಂಚಾರವನ್ನು ಮಾಡ್ತಾ ಇದೆ. ಬಹುತೇಕ 150ಕ್ಕೂ ಹೆಚ್ಚು ವೆಹಿಕಲ್ಗಳಿಗೆ ನೀರು ನುಗ್ಗಿ ಹಾನಿಯೂ ಕೂಡ ಆಗಿರುವಂಥದ್ದು. ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ 600ಕ್ಕೂ ಹೆಚ್ಚು ನಿವಾಸಗಳು ಕೂಡ ಇದಾವೆ. ಹಾಗಾಗಿ ಎಲ್ಲರೂ ಕೂಡ ಪರಿತಪಿಸುವಂತ ಒಂದು ವಾತಾವರಣವೂ ಕೂಡ ಸೃಷ್ಟಿಯಾಗಿತ್ತು. ಇದಕ್ಕೆ ಮೂಲ ಕಾರಣ ಅಂತಂದ್ರೆ ರಾಜಕಾಲುವೆಯ ನೀರು ಸರಾಗವಾಗಿ ಸಾಗದೆ ಈ ಒಂದು ಅಪಾರ್ಟ್ಮೆಂಟ್ಗೆ ನುಗ್ಗಿರುವಂಥದ್ದು. ರಾಜಕಾಲುವೆಯಲ್ಲಿ ನೀರು ಸರಾಗವಾಗಿ ಸಾಗದೆ ಇರುವಂತ ಹಿನ್ನೆಲೆಯಲ್ಲಿ ಅದು ರಾಜಕಾಲುವೆ ಏನು ಬ್ಲಾಕ್ ಆಗಿದ್ದಂಥ ಒಂದು ಸ್ಥಳದಲ್ಲಿ ಇದೊಂದು ಕೇಂದ್ರೀಯ ವಿಹಾರದ ಅಪಾರ್ಟ್ಮೆಂಟ್ನ ಒಂದು ಕಾಂಪೌಂಡ್ ಕೂಡ ಒಡೆದಿರು ಹೋಗಿರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಕಾಂಪೌಂಡ್ ಏನು ಒಡೆಯೋದಕ್ಕೆ ಕಾರಣ ಆಗಿರ್ತಕ್ಕಂಥ ಏನು ರಾಜಕಾಲುವೆ ಏನು ಬ್ಲಾಕ್ ಆಗಿತ್ತಲ್ಲ ಆ ಬ್ಲಾಕ್ ಅನ್ನು ಕೂಡ ತೆಗೆಯೋದಕ್ಕೂ ಕೂಡ ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವೀಗ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. 2 ಹಿಟಾಚಿಗಳನ್ನು ಬಳಸಿ ಇಲ್ಲಿರುವಂಥ ರಾಜಕಾಲುವೆಯ ಹೂಳೆತ್ತುವ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಇಲ್ಲಿ ದೂರದಲ್ಲೇ ಕೂಡ ಅದು ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಕೇಂದ್ರೀಯ ವಿಹಾರಕ್ಕೆ ನಿನ್ನೆ ಏನು ಬಂದಂಥ ಮಳೆಯಿಂದಾಗಿ ಸಾಕಷ್ಟು ಹಾನಿಯಾಗಿರುವಂಥದ್ದು. ಸಂಪೂರ್ಣವಾಗಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಜಲಾವೃತವೇ ಆಗಿತ್ತು. ನೀಗ ಕ್ಯಾಮ್ರಾಮನ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಬ್ಯಾಕ್ ಸೈಡ್ ಕೂಡ ತೋರಿಸ್ಬೇಕಾಗಂದ್ರೆ ಅಲ್ಲಿ ಪ್ರಮುಖವಾಗಿ 5 ರಿಂದ 6ಕ್ಕೂ ಹೆಚ್ಚು ಪಂಪ್ಸೆಟ್ಗಳನ್ನು ಹೆವಿ ಪಂಪ್ಸೆಟ್ಗಳನ್ನು ಬಳಸಿಕೊಂಡು ಅಂದರೆ ನೀರನ್ನು ಖಾಲಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಿರಂತರವಾಗಿ 8 ರಿಂದ 10 ಗಂಟೆಯಿಂದ ಈ ಒಂದು ಕಾರ್ಯಾಚರಣೆಯನ್ನು ಕೂಡ SDRF ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂಥದ್ದು. ಇವತ್ತು ನೀರು ಅಂದರೆ ಮಳೆ ಬಂದಂಥ ಪಕ್ಷದಲ್ಲಿ ಇನ್ನಷ್ಟು ಹೆಚ್ಚಿನ ಸಮಸ್ಯೆಗಳಾಗುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ SDRFನ 2 ಪಡೆಗಳನ್ನು ಇಲ್ಲೇ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಯಾಕಂದರೆ ನಿನ್ನೆ ಸುರಿದಂಥ ಮಳೆಗೆ ಈ ಒಂದು ಅಪಾರ್ಟ್ಮೆಂಟ್ಗೆ ತುಂಬಿರುವಂಥ ನೀರನ್ನೇ ಖಾಲಿ ಮಾಡೋದಕ್ಕೆ ಇದುವರೆಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈಗ 50% ಅಷ್ಟು ನೀರನ್ನು ಮಾತ್ರ ಹೊರ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತೇನಾದರೂ ಮತ್ತೆ ಮಳೆ ಆದಂಥ ಪಕ್ಷದಲ್ಲಿ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಓಕೆ, ಎಸ್, ಕರೆ ಕಟ್ಟಾಗಿದೆ. ನಮ್ಮ ಪ್ರತಿನಿಧಿ ಕಾರ್ತಿಕ್ ವಿವರಿಸ್ತಾ ಇದ್ರು ಅಲ್ಲಿನ ಸ್ಥಳೀಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನೆನ್ನೆ ಸುರಿದಂಥ ಭಾರಿ ಮಳೆಗೆ ಇಡೀ ಈ ಅಪಾರ್ಟ್ಮೆಂಟೇ ಒಂದು ರೀತಿ ಜಲ ದಿಗ್ಬಂಧನದ ರೀತಿಯಲ್ಲಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ವಿವರಿಸ್ತಾ ಇದ್ದಂತೆ. ನೋಡಿ, ಯಾವಾಗ ನೀರು ಇಂಥ ತಗ್ಗು ಪ್ರದೇಶಗಳಿಗೆ ನುಗ್ಗುತ್ತೋ, ಜಲ ದಿಗ್ಬಂಧನ ಹಾಕುತ್ತೋ, ಬೆಂಗಳೂರಿನ ಕೆಲ ಏರಿಯಾಗಳು ಸ್ವಿಮ್ಮಿಂಗ್ ಪೂಲ್ ಥರ ಮಾರ್ಪಡುತ್ತೋ, ಆಗ ನಮಗೆ ಎಚ್ಚರಿಕೆ ಆಗೋದು ಅಥವಾ ನೆನಪಾಗೋದು ರಾಜಕಾಲುವೆಗಳ ಒತ್ತುವರಿ ವಿಚಾರ. ವರ್ಷವಿಡೀ ರಾಜಕಾಲುವೆಗಳ ಬಗ್ಗೆ ಯಾರೂ ಮಾತನಾಡೋದಿಲ್ಲ. ರಾಜಕಾಲುವೆಗಳ ಒತ್ತುವರಿ ಯಾರ್ಯಾರು ಮಾಡಿದ್ದಾರೆ, ಎಷ್ಟು ಜನ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿದ್ದಾರೆ, ಎಷ್ಟು ಜನ ಆ ವಿಚಾರದಲ್ಲಿ ಪ್ರಭಾವವನ್ನು ಬಳಸಿ ತಮ್ಮ ಮನೆಗಳನ್ನು ಉಳಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜಕಾರಣಿಗಳಿದ್ದಾರೆ, ಸಿನಿಮಾ ನಟರಿದ್ದಾರೆ, ಬಿಲ್ಡರ್ಸ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ. ರಾಜಕಾಲುವೆ ಒತ್ತುವರಿ ಮಾಡಿದ್ದು ಕೇವಲ ಕೆಲವೇ ಜನ ಅಲ್ಲ, ಅನೇಕ ಪ್ರಭಾವಿಗಳ ಒತ್ತುವರಿಯನ್ನು ತೆರವು ಮಾಡದಂಥ ಪರಿಸ್ಥಿತಿಗೆ ಬೆಂಗಳೂರು ಬಂದಿದೆ, ಅಧಿಕಾರಿಗಳು ಬಂದಿದ್ದಾರೆ. ಸೊ ಹೀಗಾಗಿಯೇ ಇಂಥ ಪರಿಸ್ಥಿತಿ ಆಗಾಗ ಕ್ರಿಯೇಟ್ ಆಗ್ತಾ ಇರುತ್ತೆ. ರಾಜಕಾಲುವೆ ಒತ್ತುವರಿ ತೆರವು ಅನ್ನೋದು ಕೇವಲ ಉಡಾಫೆಯ ಅಥವಾ ಒಂದು ರೀತಿ ಹೇಳಿಕೆಯ ಮಾತಾಗಿ ಉಳಿದುಕೊಂಡಿದೆ ಹೊರತಾಗಿ ಅದು ಕಾರ್ಯಗತವಾಗ್ತಾ ಇಲ್ಲ ಅನ್ನೋದೇ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ನೆನಪು ಮಾಡಿಕೊಳ್ಬೇಕಾಗಿದೆ. ಇಂಥ ಪರಿಸ್ಥಿತಿ ತಡೆಗಟ್ಟಬೇಕು ಅಂತ ಹೇಳಿದ್ರೆ
ತೆರವು ಮಾಡಬೇಕಾಗುತ್ತೆ. ಇಲ್ಲವಾದರೆ ಪ್ರತಿ ವರ್ಷವೂ ಇದೇ ಗೋಳು ಕ್ರಿಯೇಟ್ ಆಗುತ್ತೆ.